ನಮಸ್ಕಾರ ವೀಕ್ಷಕರೇ, ಶರಣಾರ್ಥಿ ಕರ್ನಾಟಕ. ನಾನು ನಿಮ್ಮ ಮಂಜುನಾಥ್. ವೆಲ್ಕಮ್ ಟು ಮೈ ಚಾನಲ್ ಮಂಜು09. ನಾವಿವತ್ತು ರಾಮೂರ್ತಿ ನಗರದಲ್ಲಿರೋ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಈ ದೇವಸ್ಥಾನದಲ್ಲಿ ತುಂಬ ಪವಾಡ ಪುರುಷರಾಗಿರುವಂಥ ಶನೇಶ್ವರ ಸ್ವಾಮಿ ಇದ್ದಾರೆ. ಈ ದೇವಸ್ಥಾನಕ್ಕೆ ಬರೋದ್ರಿಂದ ಎಲ್ಲ ಕಷ್ಟಗಳು, ಕೋರಿಕೆಗಳು ನೆರವೇರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ತುಂಬ ಜನರು ನನಗೆ ಹೇಳಿದ್ದಾರೆ. ಹಾಗಾಗಿ ನಾನು ಈ ದೇವಸ್ಥಾನಕ್ಕೆ ಒಂದು ವಿಡಿಯೋ ಮಾಡಿಕೊಡೋಣ, ಹಾಗೆ ನೋಡಿರೋರಿಗೆ ತುಂಬ ಅನುಕೂಲ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿರೋರು ಒಮ್ಮೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ, ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೋಗ್ತಾ ದೇವಸ್ಥಾನದಲ್ಲಿ ಜೈ ಶನೇಶ್ವರ ಸ್ವಾಮಿ ನಮಃ ಅಂತ ಹೇಳ್ಕೊಂಡು ಒಳಗಡೆ ಹೋಗ್ತಾಯಿದ್ದೀನಿ. ನೋಡೋಣ ಈ ದೇವಸ್ಥಾನದಲ್ಲಿ ನಮಗೆ ವಿಡಿಯೋ ಮಾಡೋ ಪರ್ಮಿಷನ್ ಸಿಗತ್ತಾ ಇಲ್ಲ ಸಿಗಲ್ವಾ ಅನ್ನೋದು. ದೇವ್ರ ಕೃಪೆ ಒಂದಿದ್ದರೆ ನಮಗೆಲ್ಲ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಈ ದೇವಸ್ಥಾನದ ಗುರುಗಳೇ ನಾನು ವಿಡಿಯೋ ಮಾಡ್ಕೋಬೋದಾ ಅಂದರೆ ಆರಾಮಾಗಿ ಮಾಡಿಕೊಡಿ ಅಂತ ಪರ್ಮಿಷನ್ ಕೊಟ್ಟರು. ಹಾಗೆ ನಾನು ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ನಾನು ಮಾಡಿದ್ದೀನಿ ವಿಡಿಯೋ ಕಂಪ್ಲೀಟಾಗಿ. ಹಾಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಫೋನ್ ನಂಬರು, ಗೂಗಲ್ ಮ್ಯಾಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ತಪ್ಪದೇ ಒಂದು ಸರಿ ನೋಡಿ. ತುಂಬ ಪ್ರಸಿದ್ಧವಾದ ದೇವಸ್ಥಾನ ಇದು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಬಂದಿರೋ ಭಕ್ತಾದಿಗಳಿಗೆ ಅವರವ್ರ ಕಷ್ಟಗಳು ಆಮೇಲೆ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ನಾನು ತುಂಬ ಜನರ ಹತ್ರ ಕೇಳ್ಪಟ್ಟಿದ್ದೀನಿ. ಹಾಗಾಗಿ ಈ ದೇವಸ್ಥಾನದ್ದು ಎಲ್ಲೇ ಆಗಲಿ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದಿರ ನೋಡಿ. ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತೀನಿ. ಬನ್ನಿ, ನಿಮ್ಮ ಮಂಜುನಾಥ್ ಸದಾ ನಿಮ್ಮ ಸೇವೆಯಲ್ಲಿ. ಈ ಆಲಯ ಒಳಗಡೆ ಪ್ರವೇಶ ಮಾಡ್ತಿದ್ದಂಗೆ ನಮಗೆ ತುಂಬ ಪುರಾತನವಾದ ಧ್ವಜಸ್ತಂಭ ದರ್ಶನ ಆಗುತ್ತೆ. ಧ್ವಜಸ್ತಂಭದ ಮೇಲೆ ಶ್ರೀ ಶನೇಶ್ವರ ಸ್ವಾಮಿ ಪ್ರತಿಬಿಂಬವನ್ನು ಕೆತ್ತನೆ ಮಾಡಿರ್ತಾರೆ. ಈ ಕೆತ್ತನೆ ದರ್ಶನ ಮಾಡ್ಕೊಂಡು ಒಳಗಡೆ ಹೋಗ್ತಿದ್ದಂಗೆ ನಮಗೆ ನಂದೀಶ್ವರ ಸ್ವಾಮಿ ದರ್ಶನ ಆಗುತ್ತೆ. ನಂದೀಶ್ವರ ಸ್ವಾಮಿ ಆದಮೇಲೆ ತುಂಬ ಪುರಾತನವಾದ ಶಿವಲಿಂಗ ಮತ್ತು ವಿನಾಯಕ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿರ್ತಾರೆ. ತುಂಬ ಅದ್ಭುತವಾಗಿ, ತುಂಬ ಆಹ್ಲಾದಕರ ವಾತಾವರಣದಲ್ಲಿ ಈ ದೇವಸ್ಥಾನ ಇದೆ. ನೀವು ಒಮ್ಮೆ ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಆ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಈ ದೇವಸ್ಥಾನದಲ್ಲಿ ನವಗ್ರಹಗಳ ಪ್ರದಕ್ಷಿಣೆ ಮಾಡಿಕೊಂಡು ಅಮ್ಮನವರ ದರ್ಶನಕ್ಕಾಗಿ ಓಡ್ತಿದ್ದೀನಿ. ದೇವಸ್ಥಾನದ ಒಳಗಡೆ ಅಮ್ಮನವರ ಮೂಲ ಮೂರ್ತಿ ತುಂಬ ಅದ್ಭುತವಾಗಿ ಮಹಿಮಾನ್ವಿತವಾಗಿದೆ. ನೀವೊಮ್ಮೆ ನೋಡ್ಬೋದು ಈ ದೇವಸ್ಥಾನದಲ್ಲಿ ನಾನು ಹೇಳಿರೋ ಅಮ್ಮನವರ ವಿಗ್ರಹ ಎಷ್ಟು ಮಹಿಮಾನ್ವಿತವಾಗಿದೆ ಅನ್ನೋದು. ಹಾಗೆ ಅಮ್ಮನವ್ರಿಗೆ ತುಂಬ ಅದ್ಭುತವಾಗಿ ಹೂವಿನ ಅಲಂಕಾರ ಮಾಡಿದರು. ನನಗೆ ನೋಡೋಕ್ಕಂತೂ ಎರಡು ಕಣ್ಣು ಸಾಲದಿರೋಷ್ಟು ಇತ್ತು. ನೀವೊಮ್ಮೆ ನೋಡಿ. ಹಾಗೆ ಈ ದೇವಸ್ಥಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅಂದರೆ, ನೀವು ಈ ದೇವಸ್ಥಾನಕ್ಕೆ ಸಂದರ್ಶನ ಮಾಡಿ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದು ಕಾಮೆಂಟ್ ಮಾಡಿ. ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ದರ್ಪದರ್ಶನ ಅಂತ ಮಾಡ್ತಾರೆ. ಅಂದರೆ ದೇವರನ್ನು ನಾವು ನೇರವಾಗಿ ನೋಡ್ದಿರ ದರ್ಪಣ ಅಂದರೆ ಕನ್ನಡದಲ್ಲಿ ನೋಡುವ ಅವಕಾಶ ಮಾಡಿಕೊಟ್ಟಿರ್ತಾರೆ.
ದೇವಸ್ಥಾನದ ಮುಂದೆ ಎಳ್ಳು ದೀಪ ಹಚ್ಚೋದು ನೋಡ್ತಾ ಇದ್ದೆ. ಆ ಎಳ್ಳು ದೀಪ ಸ್ವಲ್ಪ ಎಳ್ಳು ದೀಪದ ಸಮಾಚಾರನೂ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ. ಎಳ್ಳು ದೀಪ ಏನು ಕಾಣ್ತಂತಂದರೆ ಅವರು ಸ್ವಲ್ಪ ಬಾಧೆ ಇರ್ತದೆ, ಕಷ್ಟ ಇರ್ತದೆ, ನೋವಿರ್ತದೆ, ಆಗುವಂಥ ಕೆಲಸಗಳು ಆಗಲ್ಲ, ಹಣಕಾಸು ವಿಚಾರದಲ್ಲಿ ತೊಂದರೆ ಇರ್ತದೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಆ ಎಳ್ಳು ಬತ್ತಿನ ಒಂದು 3 ಸತಿ ಈ ಥರ ನಿವುಳಿಸ್ಬಿಟ್ಟು ಏನು ಮಾಡ್ತಾರೆ, ಅಲ್ಲಿ ಭಗವಂತನ ತಿಳ್ಕೊಂಡು ಹಾಕ್ಬೇಕು. ಭಗವಂತ ಈ ರೀತಿ ತೊಂದರೆ ಇದೆಯಪ್ಪ, ದಯವಿಟ್ಟು ನಮ್ಮ ರಕ್ಷಣೆ ಮಾಡಿ, ನಮ್ಮ ಕೈ ಬಿಡದೆ ನಮ್ಮನ್ನು ಕಾಪಾಡಬೇಕಪ್ಪ, ಭಾಳ ತೊಂದರೆಗಿದ್ದೀವಿ, ಭಾಳ ಕಷ್ಟದಲ್ಲಿದ್ದೀವಿ, ನಿನ್ನ ಬಿಟ್ಟರೆ ಇನ್ಯಾರು ನಮ್ಮನ್ನು ಕಾಯೋರು ಇಲ್ಲ, ದಯವಿಟ್ಟು ಕಾಪಾಡಪ್ಪ ಅಂತೇಳಿ ಆ ಎಳ್ಳು ಬತ್ತಿನ ಅಲ್ಲಿ ಹಚ್ಚಿ ನಮಸ್ಕಾರ ಹಾಕ್ಬೇಕು. ನಮಸ್ಕಾರ ಹಾಕಿದಾಗ ಭಗವಂತ ನೋಡ್ತಾನೆ, ಇಡೀ ಜಗತ್ತನ್ನೇ ಆವರಿಸ್ಕೊಂಡವನೆ, ನೋಡ್ತಾ ಇರ್ತಾನೆ. ಅವ್ರದ್ದೇನು ತೊಂದರೆ ಇರ್ತದೆ ಅದನ್ನು ಒಂದು ಎಷ್ಟು 4 ವಾರನೋ ಇಲ್ಲ 9 ವಾರನೋ ಎಷ್ಟು ಅವ್ರಿಗೆ ಎಷ್ಟು ಇಲ್ಲ ದಿನ ಶನಿವಾರ ಯಾವಾಗಲೂ ಅದು ಮಾಡ್ತಾ ಇದ್ರೆ ಒಳ್ಳೇದೇ. ಅದು ಒಳ್ಳೆ ಮನಸ್ಸು ಬರ್ತದೆ, ಒಳ್ಳೆ ಭಕ್ತಿ ಬರ್ತದೆ, ಒಳ್ಳೆ ಜ್ಞಾನ ಬರ್ತದೆ, ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ಅವಕಾಶ ಆಗ್ತದೆ. ಹಾಗೆ ಗುರುಗಳೇ, ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ನಾನು ಅನ್ನದಾನವನ್ನು ನೋಡಿದೆ. ಈ ಅನ್ನದಾನ ಮಾಡ್ತೀರಲ್ವಾ, ಎಷ್ಟು ದಿವಸ ಮಾಡ್ತೀರಾ? ಅಂದರೆ ಯಾವಾಗ ಅನ್ನದಾನ ಸಿಗುತ್ತೆ? ಅನ್ನ ಪ್ರಸಾದ ಯಾವಾಗ ಈ ದೇವಸ್ಥಾನಕ್ಕೆ ಬಂದರೆ ಸಿಗುತ್ತೆ? ಭಾಳ ಯಥೇಚ್ಛವಾಗಿ ಅನ್ನಪ್ರಸಾದ ಮಾಡ್ತೀವಿ ನಾವು. ಅದಕ್ಕೆ ವಿಶೇಷವಾದಂಥ ಸ್ಥಾನಮಾನ ಅನ್ನಪ್ರಸಾದ ನಾವು ಕೊಟ್ಟಿದ್ವಿ. ಕಾರಣ ಏನು ಅಂತಂದರೆ ಇಲ್ಲಿ ಬೇಕಾದಷ್ಟು ಜನ ಬಡವರು ಇರೋರು ಇಲ್ದವರು ಎಲ್ಲ ಪ್ರತಿಯೊಬ್ಬರು ಆ ಭಗವಂತ ಪ್ರಸಾದ ಸ್ವೀಕಾರ ಮಾಡೋದು ನೋಡಿದ್ರೆ ನಮಗೆ ಒಂದು ಉಲ್ಲಾಸ ಆಗ್ತದೆ, ಸಂತೋಷ ಆಗ್ತದೆ. ಅಷ್ಟು ಇದನ್ನಾಗ ಭಗವಂತ ಪ್ರಸಾದನ ಕಣ್ಣು ಕೂತ್ಕೊಂಡು ಸ್ವೀಕಾರ ಮಾಡ್ತಾ ಇರ್ತಾರೆ. ಈ ಅನ್ನದಾನ ಮಾಡಬೇಕು ಅಂತೇಳಿ ನಾವು ಭಾಳ ಶ್ರಮಪಟ್ಟು ಭಾಳ ಕಷ್ಟದಿಂದ ಪ್ರಾರಂಭ ಮಾಡಿದ್ವಿ. ಇವತ್ತು ಸುಗಮವಾಗಿ ನಡೀತಾ ಇದೆ. ಬೇಕಾದಷ್ಟು ಜನ 1000 ಜನ ಅನ್ನದಾನ ಊಟ ಮಾಡ್ತಾ ಇರ್ತಾರೆ. ನಮಗಾಗ ಸಂತೋಷ ಅಷ್ಟಿಷ್ಟಾಗೋದಿಲ್ಲ. ಯಾಕಂತಂದರೆ ಭಗವಂತನು ಅದನ್ನು ಭಾಳ ಯಥೇಚ್ಛವಾಗಿ ನಡೆಸ್ತಾನೆ. ಇಲ್ಲಿ ನಮ್ಮ ದೇವಸ್ಥಾನದೊಳಗಡೆ ಅನ್ನದಾನಕ್ಕಿರೋಂಥ ಒಂದು ಗೌರವ, ಒಂದು ಮರ್ಯಾದೆ ಬೇರೆ ಯಾವುದಕ್ಕೂ ಸಿಗೋದಿಲ್ಲ. ಹೌದು, ನಾನು ಪ್ರತಿಯೊಬ್ಬರು ಊಟ ಮಾಡ್ತಾರೆ, ಪ್ರತಿಯೊಬ್ಬರು ಆ ಪ್ರಸಾದ ತಗೊಂತಾರೆ. ಆ ತಗೊಳ್ತಾ ಇರೋದು, ಅವ್ರು ಪ್ರಸಾದ ತಿಂತಾ ಇರೋದು ನಾವು ನೋಡಿದಾಗ ನಮ್ದು ಆನಂದ ಉಲ್ಲಾಸ ನಮ್ಗೆ ಹಿಡಿಯೋದಕ್ಕಾಗೋದಿಲ್ಲ, ಅಷ್ಟು ಸಂತೋಷ. ಹಾಗೆ ಗುರುಗಳೇ, ಮೇಡಮ್ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಈ ದೇವಸ್ಥಾನಕ್ಕೆ ಇವತ್ತೇ ಬಂದಿರೋದು. ಈ ದೇವಸ್ಥಾನದ ಬಗ್ಗೆ ನಮ್ಗೆ ಅಷ್ಟು ಮಟ್ಟಿಗೆ ಗೊತ್ತಿಲ್ಲ. ದಯವಿಟ್ಟು ದೇವ್ರ ಬಗ್ಗೆ 1-2 ಒಳ್ಳೆ ಮಾತು ನಮ್ಮ ವೀಕ್ಷಕರಿಗಾಗಿ. ಎಲ್ಲರಿಗೂ ನಮಸ್ತೆ. ನೀಲಾಂಜನ ಸಮಭಾಸಂ ವೈಕುತ್ರಂ ಯಮಾವಟಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರ. ದೇವಸ್ಥಾನಕ್ಕೆ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದಂದ್ರೆ ನಾವು ರಾಮಮೂರ್ತಿ ನಗರ. ದೇವಸ್ಥಾನದ ಬಗ್ಗೆ ಹೇಳೋದಂದ್ರೆ ತುಂಬಾ ಹಳೆ ದೇವಸ್ಥಾನ, ಅದ್ರದ್ದು ಬಗ್ಗೆ ಇನ್ನೊಂದು ಮಾತಿಲ್ಲ. ಅವ್ರು ಬಂದವ್ರಿಗೆ ಅದು ಅನುಭವ ಆಗುತ್ತೆ. ನಾವೇನು ಹೇಳೋದಂತಲ್ಲ, 1 ವಾರ ಅಥವಾ 2 ವಾರ ಬಂದ್ರೆ ಅವ್ರಿಗೆ ಅದು ಚೇಂಜಸ್ ಗೊತ್ತಾಗತ್ತೆ. ಮತ್ತೆ ಇಲ್ಲಿ ಸರೌಂಡಿಂಗ್ ಯಾವುದೇ ಮಹಾತ್ಮನ ದೇವಸ್ಥಾನ ಇದ್ರೆ ನನ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಇಲ್ಲಿ ಒಂದು 3 ವಾರ ಅಥವಾ 5 ವಾರ ಬಂದು ಹೋದ್ರೆ ಅವ್ರಿಗೆ ಅದು ಚೇಂಜಸ್ ಗೊತ್ತಾಗತ್ತೆ. ಮತ್ತೆ ಇನ್ನೊಬ್ರಿಗೆ ಹೇಳೇ ಹೇಳ್ತಾರೆ, ಅವ್ರ ಅನುಭವನ ಅವ್ರು ಹೇಳೇ ಹೇಳ್ತಾರೆ. ಮೇಡಮ್, ಈ ದೇವಸ್ಥಾನಕ್ಕೆ ಬಂದ್ಮೇಲೆ ನಿಮ್ಗಾಗಿರೋದು ಒಂದು ಒಳ್ಳೇದು ನಮ್ಮ ವೀಕ್ಷಕರಿಗಾಗಿ. ನಮ್ದು ಇವಾಗ ಸಮಸ್ಯೆ ಅಂದ್ರೆ ಕೋರ್ಟು ಕೇಸು ಮನೆಯ ವಿಷಯಕ್ಕೆ ನಾವಿಲ್ಲಿ ಬರ್ತಾ ಇದ್ರಿ. ಸೊ ಎಲ್ಲ ಒಂದು ಹಂತಕ್ಕೆ ರಾಜ್ಯಕ್ಕೆ ಬರೋ ಒಂದು ಪ್ರಯತ್ನ ಆಗಿದೆ. 4 ವರ್ಷದಿಂದ ನಾವು ಕಷ್ಟಪಡ್ತಾ ಇದ್ರಿ. ಸೊ ಈ ರಾಜ್ಯಕ್ಕಂತ ಇವಾಗ ಒಂದು ಮಾತುಕತೆಗೆ ಬಂದಿದ್ದಾರೆ. ಹೌದು. ಅಂದ್ರೆ ನಮ್ಮಪ್ಪ ಶನೇಶ್ವರ ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ತಾರೆ ಅನ್ನೋದು ನೀವು ಗ್ಯಾರಂಟಿ ಹೇಳ್ತಾ ಇದ್ದೀರಾ? ಎಲ್ಲರಿಗೂ ನಂಬಿಕೆ. 1 ವಾರ 2 ವಾರ ಬಂದು ನೋಡಿದ್ರೆ ಅವ್ರಿಗೆ ಅದ್ರ ಅನುಭವ ಗೊತ್ತಾಗುತ್ತೆ. ಹಾಗೆ ಈ ದೇವಸ್ಥಾನಕ್ಕೆ ತುಂಬಾ ಕಷ್ಟದಲ್ಲಿದ್ದು ತುಂಬಾ ನೊಂದ್ಕೊಂಡು ಬರೋವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಅಲ್ಲಿ ಅವ್ರಿಗೆ ನಾವು ಇಲ್ಲ, ನಮ್ಗಾಗಿರೋ ಅನುಭವ ನಮಗ್ ಗೊತ್ತು. ಅವ್ರು ಬಂದು ಹೋದವ್ರಿಗೆ ಅವ್ರಿಗೆ ಅನುಭವ ಆಗುತ್ತೆ.
ಅವ್ರಿಗೆ ಅನುಭವ ಸುಮ್ನೆ ಆಗುತ್ತೆ. ಇಷ್ಟೊಂದ್ ಜನ ಬರ್ತಾ ಇದಾರಂದ್ರೆ ಹಾ. ಅವ್ರವ್ರ ಅನುಭವ ಅವ್ರವ್ರ ಗೊತ್ತಿರುತ್ತೆ. ಹೌದಲ್ಲ? ಹೌದು. ಒಂದ್ ಸತಿ ಬಂದು ಅಲ್ಲಿ ಅಭಿಷೇಕ ಮಾಡಿ ಇಲ್ಲ ಬೆಳಗ್ಗೆ ಪೂಜೆಗೆ ಅಟೆಂಡ್ ಆಗೋದು ಏನೋ ಒಂದ್ ಮಾಡಿ ಅದ್ ಎಂತ ದೊಡ್ಡ ಒಂದ್ ಸಮಸ್ಯೆ ಅಂದ್ರೂ ಚಿಕ್ಕದಾಗಿ ಹೋಗುತ್ತೆ. ಸಮಸ್ಯೆ ಏನ್ ತಪ್ಪlte ಅಂತ ಹೇಳಕ್ಕಾಗಲ್ಲ. ಹಾ. ತುಂಬಾ ದೊಡ್ಡೇನೋ ಆಗೋದಿದೆ ಅನ್ನೋದು ಚಿಕ್ಕದಲ್ಲಿ ಹೋಗುತ್ತೆ. ಚಿಕ್ಕದಲ್ಲಿ ಅದು ನಮ್ಗಾಗಿರೋ ಅನುಭವ. ಈ ದೇವಸ್ಥಾನಕ್ಕೆ ಬಂದ್ರೆ ನಿಮ್ಗೆ 100% ಪರಿಹಾರ ಸಿಕ್ಕಿದೆ. ಖಂಡಿತವಾಗಿ ನಮ್ಗಾಗಿರೋ ಅನುಭವಕ್ಕೆ ನಾನು ತುಂಬಾ ವರ್ಷದಿಂದ ಮುಂಚೆನೆ ಬರ್ತಾ ಇದ್ದೆ, ಮಧ್ಯದಲ್ಲಿ ಬರಕ್ ಆಗಿಲ್ಲ. ಸೊ ಇವಾಗ ಮತ್ತೆ ನಾನು ಇಲ್ಲಿ ಬಂದ್ಮೇಲೆ ಅದೇ ನಾನು ಹೇಳಿದ ರಾಜಿ ಅನ್ನೋದು ಒಂದಾಗಿದೆ. ಕೋರ್ಟ್ ಸಮಸ್ಯೆಗಳು ಕೋರ್ಟ್ಗಂತ ಹೋದ್ರೆ ಎಷ್ಟು ವರ್ಷಗಳಾದ್ರೂ ಮುಗಿಯೋದಿಲ್ಲ. ಸೊ ಇವಾಗ ಏನೋ ಒಂದ್ ರಾಜಿ ಅಂತ ಬರ್ತದೆ, ಎಲ್ಲ ದೇವ್ರ ಇಚ್ಛೆ. ಅಂದ್ರೆ ನಿಮ್ ಕೋರ್ಟ್ ಸಮಸ್ಯೆ ಎಷ್ಟು ವರ್ಷಗಳಿಂದ ಇತ್ತು ಮೇಡಮ್? 4 ವರ್ಷದಿಂದ. 4 ವರ್ಷದಿಂದ ಕೋರ್ಟ್ ಸಮಸ್ಯೆ ಇತ್ತು. ಹೌದು. ಈ ದೇವಸ್ಥಾನಕ್ಕೆ ಬರೋದ್ರಿಂದ ನಿಮ್ ಸಮಸ್ಯೆ ಪರಿಹಾರ ಆಗಿದೆ. ಹೌದು, ಸಮಸ್ಯೆ ಖಂಡಿತವಾಗಿ ಆಗತ್ತೆ. 100% ಆಗುತ್ತೆ. 100% ಆಗತ್ತೆ. ಬಂದು ಹೋದವ್ರು ವೀಕ್ಷಕರು ನೋಡ್ಲಿ, ಬಂದು ಗೊತ್ತಾಗತ್ತೆ ಅವ್ರಿಗೆ. ಕ್ಷೇತ್ರಕ್ಕೆ ಅವರೇ ಸ್ವತಃ ಬರ್ಬೇಕು ಅಂತ ಹೌದು, ಹೇಳ್ತೀರಾ? ಅವರೇ ಬರ್ಬೇಕು. ಆದ್ರೆ ದೇವಸ್ಥಾನಕ್ಕೆ ಬರೋರ್ಗೆ ಎಲ್ರಿಗೂ ನನ್ನ ಮಾತಿನ ಪ್ರಕಾರ ಏನಂದ್ರೆ, ದೇವ್ರನ್ನ ನಂಬಿ ಮನುಷ್ಯನ್ ನಂಬೇಡಿ. ಇಲ್ಲ, ನಮ್ ಕಷ್ಟ ಬಂದು ಅವ್ರ ಹತ್ರ ಇವ್ರ ಹತ್ರ ಹೇಳ್ಕೊಂಡ್ರೆ ಹಾ. ನಮ್ಮ ಒಂದು ಡಿಗ್ನಿಟಿ ಇನ್ನೂ ಡೌನೇ ಆಗತ್ತೆ. ಹೌದು. ಅವರು ಓಕೆ ಹಂಗೆ ಹೆಂಗೆ ಅಂತ ಹೇಳ್ಬೋದು, ಬಟ್ ಹಿಂದೆ ಬೇರೆ ತರ ಆಗತ್ತೆ. ಹೌದು. ಇಲ್ಲಿ ಬಂದು ನೀವು ಕುತ್ಕೊಂಡು ಇಲ್ಲಿ ನಿಮ್ ಸಮಸ್ಯೆ ದೇವ್ರ ಹತ್ರ ಹೇಳ್ಕೊಂಡು ಹೋಗಿ, ಆವಾಗ ನಿಮ್ಗೆ ಚೇಂಜಸ್ ಆಗುತ್ತೆ. ಅಂದ್ರೆ ದೇವ್ರ ಮೊರೆ ಹೋದ್ರೆ ಏನೇ ಕೆಲಸ ಆಗುತ್ತೆ ಅಂತ ಹೇಳ್ತೀರಾ? ಖಂಡಿತವಾಗಿ ಆಗತ್ತೆ. ತುಂಬಾ ಧನ್ಯವಾದ ಮೇಡಮ್ ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ. ಥ್ಯಾಂಕ್ ಯು. ಗುರುಗಳೇ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಮಂಜು 09 ಯೂಟ್ಯೂಬ್ ಚಾನಲ್ ಇಂದ ಬರ್ತಾ ಇರೋದು. ಈ ದೇವಸ್ಥಾನಕ್ಕೆ ದೇವ್ರ ಬಗ್ಗೆ ತುಂಬಾ ಪವಾಡ್ಗಳು ನಾನು ಕೇಳಿದ್ದೀನಿ. ತುಂಬಾ ಜನರು ನನಗೆ ಹೇಳಿದ್ದಾರೆ, ನಮ್ಮ ಫ್ರೆಂಡ್ಸು, ನಮ್ಮ ಫ್ಯಾಮಿಲಿ ಸರ್ಕಲ್ ಅಲ್ಲಿ ತುಂಬಾ ಜನರು ಈ ದೇವಸ್ಥಾನದ ವಿಡಿಯೋ ಮಾಡಕ್ ಹೇಳಿದ್ರು. ಹಾಗಾಗಿ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನದ್ದು ದೇವ್ರ ಪವಾಡ್ಗಳು ನಮ್ಮ ವೀಕ್ಷಕರಿಗಾಗಿ 1-2 ಮಾತು. ಇಲ್ಲಿ ಬಹಳ ಜನಗೆ ಭಗವಂತ ಒಳ್ಳೇದ್ ಮಾಡಿದ್ದಾನೆ. ನಮ್ಮ ದೇವಸ್ಥಾನದಲ್ಲಿ ಬಹಳ ಜನಕ್ಕೆ ಒಳ್ಳೇದ್ ಮಾಡಿದ್ದಾನೆ. ಈ ದೇವಸ್ಥಾನ ಇರೋ ಜಾಗ ಇಲ್ಲೇ ಅಂತಂದ್ರೆ ಬೆಂಗಳೂರು 16 ಕೌದೇನಹಳ್ಳಿ, ದೂರವಾಣಿ ನಗರ ಪೋಸ್ಟ್, ಕೌದೇನಹಳ್ಳಿಯಲ್ಲಿ ಇದೆ ದೇವಸ್ಥಾನ. ಇದು ಪುರಾತನ ಕಾಲ ದೇವಸ್ಥಾನ. ಇದು ಇವಾಗಿನ ದೇವಸ್ಥಾನ ಅಲ್ಲ. ಇದು ಸ್ವಲ್ಪ ನಾವು ಬಂದ ಮೇಲೆ ಸ್ವಲ್ಪ ದೇವಸ್ಥಾನ ಅಭಿವೃದ್ಧಿ ಮಾಡಿದೀವಿ. ಭಕ್ತಾದಿಗಳು ಯಥೇಷ್ಟ ಬೇಕಾದಷ್ಟು ಜನ ಬರ್ತಾ ಇರ್ತಾರೆ. ಭಗವಂತನಲ್ಲಿ ಕಾಡಿ ಬೇಡಿ ಅವನ ಕಡೆಯಿಂದ ಏನ್ ಒಳ್ಳೇದ್ ಮಾಡಿಸ್ಕೊಬೇಕು ಎಲ್ಲ ಮಾಡಿಸ್ಕೊಂಡು ಆರಾಮಾಗಿ ಎಲ್ಲ ಚೆನ್ನಾಗಿದ್ದಾರೆ. ಯಾರಿಗೂ ಭಗವಂತ ಉಸುರು ಅಂತೇಳಿ ಯಾರನ್ನು ಕಳಿಸ್ಲಿಲ್ಲ. ಎಲ್ಲರಿಗೂ ಅವ್ರವ್ರ ಕಷ್ಟಗಳೇನಿದೆ, ಅವ್ರವ್ರ ನೋವು ಏನಿದೆ, ಅವ್ರವ್ರ ಬಾಧೆಗಳೇನಿರ್ತದೆ, ಅದ್ರ ತಕ್ಕಾಗೆ ಭಗವಂತ ಬಂದವರಿಗೆ ಏನ್ ಒಳ್ಳೇದ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು, ಅವ್ರನ್ನ ಯಾವ ರೀತಿ ಕಾಯ್ಬೇಕು, ಅವ್ರಿಗೆ ಯಾವ ರೀತಿ ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಪ್ರತಿಯೊಬ್ಬರಿಗೂ ಭಗವಂತ ಬಿಡದೆ ಎಲ್ಲಾರನ್ನು ಕಾಸಿದ್ದಾನೆ, ಎಲ್ಲಾರನ್ನು ರಕ್ಷಣೆ ಮಾಡಿದ್ದಾನೆ. ಕೆಲ್ಸದವ್ರಿಗೆ ಕೆಲಸ, ಮದುವೆ ಇಲ್ದವ್ರಿಗೆ ಮದುವೆ, ಮನೆ ಇಲ್ದವ್ರಿಗೆ ಮನೆ, ಆಸ್ತಿ ಇಲ್ದವ್ರಿಗೆ ಆಸ್ತಿ. ಈ ಕೇಸ್ಗಳು ಅವು ನಡೀತಾ ಇರ್ತವೆ, ಜಮೀನ್ ಕೇಸ್ಗಳು. ಅವು ಎಲ್ಲ ಪ್ರತಿಯೊಂದು ಇಂಥದ್ದು ಅಂತ ಹೇಳೋದೇನಿಲ್ಲ. ಅವ್ರ ಜೀವನದಲ್ಲಿ ಏನೆಲ್ಲ ತೊಂದರೆಗಳು ಕಷ್ಟಗಳು ಎಲ್ಲ ಇರ್ತದೆ. ಸಂಸಾರದಲ್ಲಿ ಜಿಗುಪ್ಸೆ ಆಗ್ಲಿ, ಇನ್ನೊಂದು ಮತ್ತೊಂದು ಏನೇ ಆಗಿರ್ಲಿ, ಅವನಲ್ಲಿ ಮೊರೆ ಹೋದಾಗ ಆಟೋಮೆಟಿಕ್ ಅಪ್ಪನ ಏನ್ ಬೇಕಾದ್ರೂ ಒಳ್ಳೇದ್ ಮಾಡಿ ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ಅವಕಾಶ ಮಾಡ್ಕೊ. ಅಂದ್ರೆ ಅಪ್ಪನ ಮೊರೆ ಹೋದ್ರೆ ಏನೇ ಕೆಲ್ಸಗಳಾಗ್ಲಿ ಆಗತ್ತೆ ಅಂತ ಹೇಳ್ತೀರಾ? ಹೌದೌದು, ಖಂಡಿತ ಆಗ್ತದೆ. ಅಂದ್ರೆ ನಾವು ಸರಿಯಾಗಿರ್ಬೇಕಲ್ವಾ, ನಾವು ಕರೆಕ್ಟ್ ಆಗಿರ್ಬೇಕಲ್ಲ. ನಾವು ಸುಮ್ನೆ ಏನೋ 108 ತಪ್ಪು ಮಾಡ್ಬಿಟ್ಟು ಬಂದ್ಬಿಟ್ಟು ಭಗವಂತನಲ್ಲಿ ಮೊರೆ ಹೋದ್ರೆ ಅದೆಲ್ಲ ಏನೋ ಆಗೋಂತ ಕೆಲಸ ಅಲ್ಲ. ನಾವು ಕರೆಕ್ಟ್ ಆಗಿರ್ಬೇಕು, ಒಳ್ಳೆ ಭಕ್ತರಾಗ್ಬೇಕು, ಒಳ್ಳೆ ಜ್ಞಾನಿಗಳಾಗ್ಬೇಕು. ನಾವು ಮಾಡೋಂಥ ವೃತ್ತಿಗಳೆಲ್ಲ ಒಳ್ಳೇದಾಗಿರ್ಬೇಕು. ಮಾಡಿ ಬಂದು ಭಗವಂತ ಈ ರೀತಿ ತೊಂದರೆ ಆಗಿದೆಯಪ್ಪ, ನಮ್ನ ರಕ್ಷಣೆ ಮಾಡಿ ಕಾಪಾಡಂದ್ರೆ ಖಂಡಿತ ಕಾಪಾಡ್ತಾರೆ. ನಾವೇನೋ ಮಾಡಬಾರ್ದೆಲ್ಲ ಮಾಡಿ ಕರ್ಮಗಳೆಲ್ಲ ಒತ್ಕೊಂಡು ಬಂದ್ರೆ ಅದಕ್ಕೆ ಏನು ಭಗವಂತ ಅದ್ರ ತೋರ್ಸೋದಿಲ್ಲ ಅಲ್ವಾ? ಕರ್ಮಫಲ ಮಾತ್ರ ಬಿಡೋದಿಲ್ಲ ಅಂತ ಹೇಳ್ತೀರಾ? ಖಂಡಿತ ಬಿಡೋದಿಲ್ಲ, ಯಾರನ್ನು ಬಿಡೋದಿಲ್ಲ. ಆದ್ರೆ ದೇವ್ರ ಮೊರೆ ಹೋದ್ರೆ ಸ್ವಲ್ಪ ಉಪಶಮನ ಸಿಗತ್ತೆ ಅಂತ ಹೇಳ್ತೀರಾ? ಹೊಟ್ಟೆಗೆ ಹೌದು, ಆಯ್ತಾ, ಬಟ್ಟೆಗೆ ಆರಾಮಾಗಿ ಸಂಸಾರದಲ್ಲಿ ಈಜೋದಕ್ಕೆ ಅವಕಾಶ ಮಾಡ್ಕೊಡ್ತಾನೆ. ಅವಕ್ಕೇನ್ ಮೋಸ ಮಾಡೋದಿಲ್ಲ ಭಗವಂತ. ಆದ್ರೂ ತಪ್ಪು ಮಾಡಿರೋ ಶಿಕ್ಷೆ ಅನುಭವಿಸಬೇಕು. ಯಾರು ಬೇರೆ ಯಾರು ಅನುಭವಿಸೋದಕ್ಕಾಗ್ತದ? ಆಗೋದಿಲ್ಲ. ತಪ್ಪು ಮಾಡಿದ್ರ ಶಿಕ್ಷೆ ಅನುಭವಿಸಲೇಬೇಕು, ಇವತ್ತಿಲ್ಲ ನಾಳೆ. ಕರ್ಮ ಸಿದ್ಧಾಂತ ಮಾತ್ರ ಖಂಡಿತ ನಡೆಯುತ್ತೆ. ಖಂಡಿತ ಅನುಭವಿಸಲೇಬೇಕಾಗ್ತದೆ. ಅದಕ್ಕೆ ಭಗವಂತ ಬಿಡೋದಿಲ್ಲ. ಹೌದು, ಧರ್ಮಕ್ಕೂ ಅಧರ್ಮಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಧರ್ಮನ ಯಾವ ರೀತಿ ಕಾಯ್ಬೇಕು, ಅಧರ್ಮನ ಯಾವ ರೀತಿ ನೋಡ್ಬೇಕು. ಅಂದ್ರೆ ದೇವ್ರು ದೇವ್ರು ಇದಾರೆ ಅಂತ ಹೇಳ್ಬಿಟ್ಟು ಮೂರ್ಖವಾಗಿ ತಪ್ಪು ಕೆಲ್ಸಗಳು, ಕೆಟ್ಟ ದಾರಿಯಲ್ಲಿ ಹಿಡಿಬಾರ್ದು ಅಂತ ಹೇಳ್ತೀರಾ? ಅವೆಲ್ಲ ಮಾಡಬಾರ್ದು. ಅವೆಲ್ಲ ಮಾಡಂಗಿಲ್ಲ ದೇವಸ್ಥಾನಕ್ಕೆ ಏನ್ ಬರ್ಬೇಕು? ಹೌದು ಅಲ್ವಾ? ಯಾವ ದೇವ್ರುಗಳೇ ಆಗ್ಲಿ, ನಾವು ದೇವ್ರುಗಳನ್ನ ಮಾರಾಟಕ್ಕೆ ಇಡಬಾರ್ದು. ಹೌದು, ಅದ್ರ ಮಾರಾಟಕ್ಕಿಟ್ಟು ಅದರಿಂದ ದುಡ್ಡು ಸಂಪಾದನೆ ಮಾಡಿ ನಾವು ಜೀವನ ಮಾಡ್ತೀವಿ ಅನ್ನೋದು ಅಕ್ಷರ ಸಹಜ. ಅದು ಸರಿ ಇಲ್ಲ,
ಅದು ತಪ್ಪು, ಅದು ಯಾರು ಮಾಡಬಾರ್ದು. ಮುಂದೆ ಆ ಕರ್ಮನ್ ಫಲ ಅವ್ರು ಅನ್ಭವಿಸ್ಬೇಕಾಗ್ತದೆ ಅಷ್ಟೇನೆ. ಭಕ್ತರಿಗೆ ಏನ್ ಗೊತ್ತಿರ್ತದೆ ಪಾಪ, ಏನೋ ಈ ತರ ಮಾಡಿದ್ರೆ ಆ ತರ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ಹೇಳಿ ಭಕ್ತರು ಬರ್ತಾರೆ. ಅವ್ರಿಗೇನ್ ಗೊತ್ತಿದೆ ಪಾಪ, ಇರೋ ಇಷ್ಟ ಭಕ್ತಿನ ಕೂಡ ಇವ್ರು ಹಾಳು ಮಾಡಕ್ ಬಿಡ್ತಾರೆ ಅಷ್ಟೇ. ಹೌದು. ಆಮೇಲೆ ಗುರುಗಳೇ, ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಯಾವ್ಯಾವ ದಿವಸ ವಿಶೇಷವಾಗಿ ಹೋಮ ಹವನಗಳೆಲ್ಲ ನಡೆಯುತ್ತೆ ಅಂತ ಹೇಳ್ತೀರಾ? ಹೋಮ ಹವನಗಳು ಶನಿವಾರ ಯಾವಾಗ್ಲೂ ನಡೀತಾ ಇರ್ತದೆ. ಶನಿವಾರ ಈ ಕಾರ್ತಿಕ ಸೋಮವಾರಗಳಲ್ಲಿ, ಶ್ರಾವಣ ಶನಿವಾರಗಳಲ್ಲಿ, ಶ್ರೀರಾಮನವಮಿಯಲ್ಲಿ ಜಾತ್ರೆ ನಡೀತದೆ. ಸುಮಾರು ಸಾವಿರಾರು ಜನ ಬರ್ತಾರೆ ಜಾತ್ರೆಗೆ. ಅಗ್ನಿಕುಂಡಲ್ಲಿ ಹಾಕಿರ್ತೀವಿ, ಹನ್ನಗಳು ನಡೀತಾ ಇರ್ತವೆ. ದೇವ್ರ ಉತ್ಸವ ತಾನೆ, ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತಾನೆ ದೇವ್ರ ಉತ್ಸವ ಎಲ್ಲ. ಅಪ್ಪನ ಸೇವೆ ಏನಿದೆ ನಾವು ಭಕ್ತಿ ಪೂರ್ವಕವಾಗಿ ನಾವು ಮಾಡ್ತಾ ಇದೀವಿ. ನಾವು ಹಣಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ನಾವು ಭಗವಂತ ಸೇವೆ ಮಾಡೋರಲ್ಲ. ನಮ್ ಜನ್ಮ ಪಾವನ ಮಾಡ್ಕೊಬೇಕು, ನಾವು ಭಕ್ತರಾಗಬೇಕು, ಒಳ್ಳೆ ಜ್ಞಾನಿಗಳಾಗಿ ಒಳ್ಳೆ ಭಕ್ತರಾಗಿ ಆಚೆ ಕಡೆ ನಾವು ತೆರಳಬೇಕು. 10 ಜನ ಗೊತ್ತಾಗ್ಬೇಕು ಒಳ್ಳೆತನ ಏನು ಅಂತೇಳಿ. ಸುಮ್ನೆ ಭಗವಂತನ ಪೂಜೆ ಮಾಡಿದ್ರೆ ಏನ್ ಕೆಲ್ಸಕ್ಕೆ ಬರಲ್ಲ. ಹೌದು. ಆಮೇಲೆ ಗುರುಗಳೇ, ನಾನು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಾಗೆ ಹಿನ್ನೆಲೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಈ ದೇವಸ್ಥಾನ ಎಷ್ಟು ಹಳ್ಳೇದು ಅಂತ ಸ್ವಲ್ಪ ನಮ್ ವೀಕ್ಷಕರಿಗೆ 70 ವರ್ಷ ಆಯ್ತು. 70 ವರ್ಷ ಆಯ್ತು. ನಮ್ ತಾತವ್ರು ಮಾಡಿದ್ದು ನಾವು ಬರ್ಲಿಲ್ಲ. ಆಮೇಲೆ ನಮ್ ತಂದೆ ಆಯ್ತು, ಈಗ ನಾವು ಬಂದಿದೀವಿ. ನಾನ್ ಬಂದ್ 30 ವರ್ಷ ಆಯ್ತು. ಇಲ್ಲಿ ಚಿಕ್ಕದ ಹಳೆ ದೇವಸ್ಥಾನ ಇತ್ತು, ಪುರಾತನ ಕಾಲದ್ದು. ಆ ಮುಂದಗಡೆ ಒಂದ್ ಚಿಕ್ಕದೊಂದಿದೆ. ಅದು ನಾವು ಬಂದ್ಮೇಲೆ ಇಲ್ಲಿ ಬಂದ್ಮೇಲೆ 30 ವರ್ಷ ಆಯ್ತು. 30 ವರ್ಷದಿಂದ ನಾವು ಈ ದೇವಸ್ಥಾನ ದೊಡ್ಡದ್ ಮಾಡಿದೀವಿ, ರಾಜಗೋಪುರ ಕಟ್ಟಿದೀವಿ. ಎಲ್ಲ ಭಕ್ತಾದಿಗಳಿಂದಾನೆ, ನಾನ್ ಹಾಕಿರೋದೇನಿಲ್ಲ, ಎಲ್ಲ ಭಕ್ತಾದ್ರು ಕೊಟ್ಟಿರೋದೆ. ಅಂದ್ರೆ ದೇವರಿಂದಾನೆ ಎಲ್ಲ ಅಂತ ಹೇಳ್ತೀರಾ? ಹೌದು, ಅವನೇ ಮುಖ್ಯ. ನಮ್ಮದೆಲ್ಲ ಏನಿಲ್ಲ. ನಾವ್ ಸುಮ್ನೆ ನಮ್ ಜನ್ಮ ಪಾವನ ಮಾಡ್ಕೊಂಡಿದ್ದಕ್ಕ ಒಳ್ಳೆ ನಡವಳಿಕೆಗಳು, ಒಳ್ಳೆ ಗುಣ, ಒಳ್ಳೆ ಭಕ್ತಿ ಸಂಪಾದನೆ ಮಾಡ್ಕೊಂಡು ನಾವು ಆಧ್ಯಾತ್ಮಿಕ ಚಿಂತಕರಾಗಿ ನಾವು ಬರಂತ ಭಕ್ತಾದಿಗಳು ವಿಚಾರ ಮುಟ್ಟಿಸ್ಬೇಕು. ಅಂದ್ರೆ ನಾವು ಮಾತ್ರಕ್ ಮಾತ್ರ ಇದ್ವಿ ಅಷ್ಟೇ, ಅಪ್ಪನವ್ರು ಏನ್ ಹೇಳ್ತಾರೆ ಅದು ಮಾತ್ರ ನಡೆಯುತ್ತೆ ಅಂತೀರಾ? ಹೌದೌದು, ಅವರೇ ಮುಖ್ಯ. ಅವರು ಅಲ್ಲ, ಅವರು ಜಗತ್ ತಲೆಣಿಸ್ಕೊಂಬರೋರು. ಅವರು ಇಡೀ ಜಗತ್ಕ ಅವರು ದಂಡಾಧಿಕಾರಿಗಳಿದ್ದಂಗೆ. ಹೌದು ಅಲ್ವಾ? ಅವ್ರ ಡಿಸಿಷನ್ ಏನಿದೆ ಅದೇ. ನಾನೀಗ ದೇವರ ಪಾದರಕ್ಷೆಯನ್ನು ನೋಡಿದೆ, ಒಂದೊಳ್ಳೆ ಮಳೆಗಳ ತರ ಇತ್ತು. ಅದು ಏನ್ ಕಾರಣ ಅಂತ ಗುರುಗಳೇ? ಅದು ಒಂಥರ ಪವಾಡ. ಅದು ಹೌದಾ? ಅದೊಂಥರ ಪವಾಡ. ನಿಂತ್ಕೊಂಡ್ರೆಲ್ಲ ಪ್ರಾರಂಭ ಮಾಡಿದಾಗ ಮೊದಲು ಪ್ರಾರಂಭದಲ್ಲಿ ತಂದಿದ್ದು ಇವ್ರು ಯಾರೋ ಬೇರೆ ಅವರು ಏನ್ ಮಾಡಿದ್ರು, ಈ ದೇವ್ರನ್ನ ಇದು ಪರೀಕ್ಷೆ ಮಾಡೋದಕ್ಕೋಸ್ಕರ ಅದನ್ನ ತಂದ್ರು. ಅದನ್ನ ತಂದಿಟ್ರು. ಭಗವಂತ ಬಂದ ಅದ್ರ ಮೇಲೆ ನಿಂತ್ಕೊಂಡ. ಇವ್ರು ಯಾರು ತಂದಿಟ್ಟಿದ್ರು ಪರೀಕ್ಷೆ ಮಾಡೋದಕ್ಕ, ಆ ತಂದಿಟ್ಟ ಮೇಲೆ ಅವರು ಹೊರಟ್ಬಿಟ್ರು ಅಷ್ಟೇ. ದೇವ್ರು ಯಾವಾಗ ಬಂದ ನಿಂತ್ಕೊಂಡ, ಅಲ್ಲಿ ನಿಂತ್ಕೊಂತ ಇವರೆಲ್ಲ ಜಾಗ ಖಾಲಿ ಮಾಡ್ಬಿಟ್ರು ಅವರು. ನಾವು ಭಗವಂತನ ಪರಿಶೀಲನೆ ಮಾಡೋದಾಗ್ಲಿ, ಪರೀಕ್ಷೆ ಮಾಡೋದಾಗ್ಲಿ ಅದೆಲ್ಲ ಮಾಡಕ್ ಹೋಗ್ಬಾರ್ದು. ಅದರ ಅಕ್ಷರ ಸಹಜ, ಅದು ಸರಿ ಇಲ್ಲ. ಅದು ಬಹಳ ಕಷ್ಟಗಳು ಗುರಿ ಆಗಿಬಿಡ್ತೀವಿ ನಾವು. ತುಂಬಾ ಒಳ್ಳೆ ಪರೀಕ್ಷೆ ಮಾಡೋದಕ್ಕಾಗ್ತದ? ತುಂಬಾ ಒಳ್ಳೆ ಮಾತು ಹೇಳಿದಿರ ಗುರುಗಳೇ. ನಾವು ದೇವ್ರನ್ನ ಪರೀಕ್ಷೆ ಮಾಡಕ್ಕೆ ನಮ್ಗೆ ಅಷ್ಟು ಯೋಗ್ಯತೆ ಇಲ್ಲ ಅಲ್ವಾ? ಆ ರೀತಿ ಇರ್ತದೆ. ನಮ್ಮನ್ನ ನಾವೇ ತಿಂತ್ಕೊಳಕ್ ಆಗದೆ, ನಾವೇ ಒಳ್ಳೆ ಭಕ್ತರಾಗೋದಕ್ಕಾಗದೆ, ನಮ್ ದಾರಿ ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ನಮ್ ಕೈಲಿ ಆಗದೆ, ಸುಮ್ಮನೆ ದೇವ್ರುಗಳೆಲ್ಲ ಮುಂದೆ ಇಟ್ಕೊಂಡು ವ್ಯಾಪಾರ ಮಾಡೋದು ಸರಿ ಇಲ್ಲ. ಮಾಡಬಾರ್ದು ಆ ರೀತಿ. ತುಂಬ ಅಮೂಲ್ಯವಾದ ಮಾತು ಹೇಳಿದ್ರ, ತುಂಬ ಅದ್ಭುತವಾಗಿ ಮಾತಾಡಿದ್ರ. ತುಂಬ ಧನ್ಯವಾದ ಗುರುಗಳೇ. ನಾನು ಈ ದೇವಸ್ಥಾನದಲ್ಲಿನೂ ನೋಡಿದ್ದೀನಿ, ನಿಂಬೆ ಹಣ್ಣನ್ನ ದೇವ್ರ ಪಾದದ ಹತ್ರ ಇಟ್ಬಿಟ್ಟು ದೇವ್ರದ್ದು ಮಹಿಮೆ ಏನೋ ಮಂತ್ರ ಹೇಳ್ಬಿಟ್ಟು ನೀವು ಕೊಡ್ತಾ ಇದ್ದೀರಾ. ಆ ನಿಂಬೆ ಹಣ್ಣಿನ ಸಮಾಚಾರ ನಮ್ಮ ವೀಕ್ಷಕರಿಗಾಗಿ ಒಂದೆರಡು ಮಾತು. ನಿಂಬೆಹಣ್ಣು ಏನು ಕೊಡ್ತಾರೆ ಅಂತಂದರೆ, ನಮ್ಮ ಮನಸ್ಸು ಚಂಚಲ ಇರ್ತದೆ. ನಾವು ಒಳ್ಳೆಯವರಲ್ಲ. ನಮ್ಮಲ್ಲಿ ಒಳ್ಳೆ ಮನಸ್ಸಿಲ್ಲ, ಒಳ್ಳೆ ಬುದ್ಧಿ ಇಲ್ಲ, ಒಳ್ಳೆ ಜ್ಞಾನ ಇಲ್ಲ, ಒಳ್ಳೆ ನಡವಳಿಕೆಗಳು ನಮ್ಮಲ್ಲಿ ಇರೋದಿಲ್ಲ. ಆ ಕಾರಣಕ್ಕೆ ಏನು ಮಾಡ್ತಾರೆ, ನಿಂಬೆಹಣ್ಣು ಭಗವಂತನ ಪಾದ ಹತ್ರ ಇಟ್ಕೊಡ್ತೀವಿ. ಅದನ್ನ ನೀವು ಜ್ಯೂಸ್ ಮಾಡ್ಕೊಂಡು ಅದನ್ನ ತಗೊಂಡಾಗ ಏನಾಗ್ತದೆ, ನಿಮ್ಮ ಮನಸ್ಸು ಪರಿಶುದ್ಧಿ ಆಗ್ತದೆ. ನಿಮ್ಗೆ ಏನಾದರೂ ಅಕಸ್ಮಾತ್ ದೃಷ್ಟಿ ದೋಷಗಳು ಏನಾದರೂ ಇದ್ರೆ ಇನ್ನೊಂದು ನಿಂಬೆಹಣ್ಣು ಅದನ್ನ 3 ದಾರಿಯಲ್ಲಿ ತೊಳೆಯೋದಕ್ಕೆ ಕೊಡ್ತಾರೆ. ಅದು ಅಷ್ಟಕ್ಕೆ ಸೀಮಿತ. ಇನ್ನೇನು ನಿಂಬೆಹಣ್ಣು ಕೊಡ್ತಾರೆ, ನಾವು ಕೋಟ್ಯಾಧಿಪತಿಗಳಾಗ್ತೀವಿ, ನಾವು ಜಮೀನ್ದಾರಿಗಳಾಗಿರ್ತೀವಿ, ನಾವು ಒಳ್ಳೆ ಭಕ್ತರಾಗಿಬಿಡ್ತೀವಿ, ಒಳ್ಳೆ ಜ್ಞಾನಿಗಳಾಗೇ ಬಿಡ್ತೀವಿ. ಅಕ್ಷರ ಸಹಜ ಅದೆಲ್ಲ ಸುಳ್ಳು. ನೀನು ಒಳ್ಳೆ ಭಕ್ತನಾಗಬೇಕು, ಒಳ್ಳೆ ಜ್ಞಾನ ಆಗಬೇಕು ಅಂದರೆ ನೀನು ಜಪ ತಪ್ಪುಗಳು ಮಾಡಬೇಕು ಭಗವಂತನಲ್ಲಿ. ಸುಮ್ಮನೆ ಸಿಗಲ್ಲ. ಜಪ ತಪ್ಪುಗಳು ಮಾಡಿ, ಪೂಜೆ ಪುರಸ್ಕಾರಗಳೆಲ್ಲ ಮಾಡಿ, ಖಂಡಿತವಾಗಿ ನೀನು ಎಷ್ಟು ಭಕ್ತಿನಿಂದ ಭಗವಂತನ ಆರಾಧನೆ ಮಾಡ್ತೀಯೋ, ಎಷ್ಟು ನಂಬ್ತೀಯೋ, ಎಷ್ಟು ಜಪ ತಪ್ಪುಗಳು ಮಾಡ್ತೀಯೋ, ನಿನ್ನಲ್ಲಿ ಎಷ್ಟು ಒಳ್ಳೆ ಮನಸ್ಸು ಉತ್ಪತ್ತಿ ಆಗ್ತದೋ ಅಷ್ಟು ನೀನು ಒಳ್ಳೇದು ಮಾಡ್ತದೆ.
ಅಂದ್ರೆ ಮಾರ್ಗ ಒಳ್ಳೇದಾದ್ರೆ ಫಲಿತಾನು ಒಳ್ಳೆ ಸಿಗತ್ತೆ ಅಂತ ಖಂಡಿತ ಹೇಳ್ತೀರಾ? ಖಂಡಿತ ಖಂಡಿತ ನಮ್ಮ ಧ್ಯೇಯ ಒಳ್ಳೇದಾಗಿರ್ಬೇಕು, ಒಳ್ಳೆ ದಾರಿಯಲ್ಲಿ ನಾವು ಹೋಗ್ಬೇಕು, ಒಳ್ಳೆ ಜ್ಞಾನಿಗಳಾಗಬೇಕು, ಒಳ್ಳೆ ಭಕ್ತರಾಗಬೇಕು, 10 ಜನಕ್ಕೆ ಒಳ್ಳೆ ಕೆಲಸ ಮಾಡಬೇಕು. ಮೋಸ ಮಾಡೋದಾಗ್ಲಿ, ಅನ್ಯಾಯ ಮಾಡೋದಾಗ್ಲಿ, ಸುಳ್ಳು ಹೇಳೋದಾಗ್ಲಿ, ಮನೆ ಹಾಳು ಕೆಲಸಗಳು ಮಾಡೋದಾಗ್ಲಿ, ಇವು ಯಾವೂ ಮಾಡಬಾರ್ದು. ಮಾಡ್ಬಿಟ್ಟು ಸುಮ್ಮನೆ ಭಗವಂತ ಹತ್ರ ಬಂದು ನಮಸ್ಕಾರ ಹಾಕ್ಬೇಡಿ ದಯವಿಟ್ಟು. ಅಭಿಪ್ರಾಯ ತಿಳ್ಕೊಂಡಿದ್ದೀನಿ, ಗುರುಗೂ ಇಂಟರ್ವ್ಯೂ ತಗೊಂಡಿದ್ದೀನಿ. ಹಾಗೆ ನಿಮ್ಮ ಇಂಟರ್ವ್ಯೂ ಅಂದ್ರೆ ನಿಮ್ಮ ಮನದಾಳ ಮಾತು, ಅದು ನಿಮ್ಮ ವೈಯಕ್ತಿಕವಾದ ವಿಚಾರ ಆದ್ರೂ ಸರಿ, ನಮ್ಗೆ ದಾರಿ ಗೊತ್ತಿದ್ದೀರಾ ಕಷ್ಟದಲ್ಲಿರೋರಿಗೆ ಒಂದು ಮಾರ್ಗ ಆಗಲಿ ಅಂತ ಕ್ವಶನ್ ಕೇಳ್ತೀನಿ. ನಿಮ್ಮ ಹೆಸರು ಸರ್? ನಾಗೇಶ್ ಅಂತ ಸರ್. ನಾನು ಇಲ್ಲೇ ರಾಮಮೂರ್ತಿ ನಗರದಲ್ಲೇ ಇರೋದು ಸರ್. ನಿಮ್ಗೆ ಈ ದೇವಸ್ಥಾನದ ಬಗ್ಗೆ ಹೆಂಗ್ ಗೊತ್ತಾಯ್ತು ಸರ್? ಸುಮಾರು ಒಂದು 30 ವರ್ಷದಿಂದ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಸರ್. 30 ವರ್ಷ? ನಾವು ಹುಟ್ಟು ಬೆಳೆದಾಗಿಂದ ದೇವಸ್ಥಾನ ನೋಡಿದೀವಿ, ಅವಾಗಿಂದನೂ ನೋಡ್ಕೊಂಡ್ ಬಂದಿದ್ದೀವಿ ಸರ್. ಹೌದಾ ಸರ್? ಈ ದೇವಸ್ಥಾನಕ್ಕೆ ಬಂದಾಗ ದೇವರು ನೀವು ಮಾಡಿದ್ದು ಒಂದು ಒಳ್ಳೆ ಕೆಲಸ ಅಂದ್ರೆ ನೀವು ಕಷ್ಟದಲ್ಲಿದ್ದಾಗ ನಿಮ್ಗೆ ಒಳ್ಳೆ ಪರಿಹಾರ ಏನಾದ್ರು ಸಿಕ್ಕಿದ್ರೆ ನಿಮ್ಮ ಅನುಭವ ಹೇಳಿ. ಖಂಡಿತವಾಗ್ಲೂ ಸರ್, ನಾನು ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೂ ಈ ಅಪ್ಪನ್ನ ಕೇಳ್ಕೊಂಡೆ ಸ್ಟಾರ್ಟ್ ಮಾಡಿದ್ದು. ಇವಾಗ ಅಪ್ಪನ ದಯೆಯಿಂದ ಒಂದು ಮನೆ ತಗೊಂಡಿದ್ದೀನಿ, ಮುಂದಿನ ವಾರ ಗೃಹ ಪ್ರವೇಶನ ಇಟ್ಕೊಂಡಿದ್ದೀನಿ. ಎಲ್ಲ ನಾವ್ ಏನೇ ಗಳಿಸಿದ್ರು ಎಲ್ಲ ಅಪ್ಪನಿಗೆ ಸೇರ್ಬೇಕಾಗಿರೋದು. ಆಮೇಲೆ ನಮಗ್ ಗೊತ್ತಿರೋರ್ಗು ಅಷ್ಟೇ, ಯಾರನ್ನ ತೊಂದರೆಯಲ್ಲಿದ್ರು ಅಂದ್ರೆ ಬಾಪ ಈ ದೇವಸ್ಥಾನಕ್ಕೆ ಬಾ, ನಾವು ನಮ್ಮನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ, ನಿಮ್ಮನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ, ಬನ್ನಿ ಅಂತಾನೆ ಕರ್ಕೊಂಡ್ ಬರ್ತೀವಿ. ಸೊ ಸುಮಾರು ಒಂದು 100-120 ಕಿಲೋಮೀಟರ್ ಇಂದ ಎಲ್ಲ ಇಲ್ಲಿ ಬಂದಿದ್ದಾರೆ ಸರ್. ನಮ್ಗೆ ಒಳ್ಳೇದಾಗಿದೆ ಅಂತ ಅವರು ಇಲ್ಲಿ ಬಂದಿದ್ದಾರೆ, ಅವರು ಇವಾಗ ಒಳ್ಳೇದು ನಡೀತಾ ಇದೆ. ಅಂದ್ರೆ ದೇವ್ರ ಬಗ್ಗೆ ಭರವಸೆ ನೀವು ಕೊಡ್ತಾ ಇದ್ದೀರಾ? ಖಂಡಿತವಾಗ್ಲೂ ಸರ್. ನಿಮ್ಗೆ 100% ಕೆಲಸ ಆಗಿದೆ ಸರ್? ಎಲ್ಲ ಪ್ರತಿ ಒಂದು ಸರ್ ಏನೇ ಮಾಡ್ಬೇಕಂದ್ರೆ ಅಪ್ಪನ್ನ ಕೇಳ್ಕೊಂಡೇ ಮಾಡ್ತೀವಿ. ತುಂಬಾ ಧನ್ಯವಾದ ಸರ್, ನಿಮ್ಮ ಅಮೂಲ್ಯವಾದ ಸಮಯ. ಥ್ಯಾಂಕ್ ಯು ಸರ್.